ನಮಸ್ಕಾರ ಸ್ನೇಹಿತರೆ, ಅಮೋಘ ವರ್ಷ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಸೆಪ್ಟೆಂಬರ್ 6ನೇ ತಾರೀಕಿನಿಂದ ಹೊಸ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಮತ್ತು ಗ್ರೂಪ್ ಸಿ ಬ್ಯಾಚಸ್ಗಳನ್ನು ಪ್ರಾರಂಭ ಮಾಡಲಾಗ್ತಾ ಇದೆ. ಇಂಟ್ರೆಸ್ಟ್ ಇರುವಂತಹ ಈ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಹುದ್ದೆಗೆ ಪ್ರಿಪ್ರೇಷನ್ ಮಾಡಬೇಕು ಅಂತ ಇರುವಂತಹ ಸ್ಟೂಡೆಂಟ್ಸ್ಗಳಿಗೆ ಇದೊಂದು ಉತ್ತಮವಾದಂತಹ ಅವಕಾಶವಾಗಿದ್ದು, ಅಮೋಘ ವರ್ಷ IAS KS ಅಕಾಡೆಮಿಯ ವಿಜಯನಗರ ಬ್ರಾಂಚ್ಗೆ ಭೇಟಿ ನೀಡುವುದರ ಮೂಲಕ ಈ ಕೋರ್ಸಸ್ಗಳನ್ನು ಜಾಯಿನ್ ಆಗ್ಬೋದು. ಅದೇ ರೀತಿಯಾಗಿ ನಿಮ್ಮ ಯಾವುದೇ ಕ್ವೆರೀಸ್ಗಳಿದ್ದರೆ ಈ ಕೆಳಗೆ ತಿಳಿಸಲಾದಂತಹ ಕಾಂಟ್ಯಾಕ್ಟ್ ನಂಬರನ್ನು ಸಂಪರ್ಕಿಸುವುದರ ಮೂಲಕ ಈ ಕ್ವೆರೀಸ್ಗಳನ್ನು ಕ್ಲಿಯರ್ ಮಾಡಿಕೊಂಡು ಅಡ್ಮಿಷನ್ ಮಾಡ್ಕೋಬೋದಾಗಿದೆ. ಇನ್ನು ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಲಾಸ್ಟ್ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರ ಏನು ಅಂತ ಮೊದಲು ತಿಳಿದುಕೊಳ್ಳೋಣ. ನಾಸಾದಿಂದ ಲಾಂಚ್ ಮಾಡಲಾದಂತಹ ಡಾರ್ಟ್ ಮಿಷನ್ ಇದರ ಉದ್ದೇಶವೇನಾಗಿತ್ತು ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3, ಕ್ಷುದ್ರ ಗ್ರಹವನ್ನು ಡಿಕ್ಕಿ ಹೊಡೆದು ಅದರ ದಿಕ್ಕನ್ನು ಬದಲಾಯಿಸುವುದು, ತಿರುಗಿಸುವುದು ಸರಿಯಾದಂಥ ಆಪ್ಷನ್ ಆಗಿದೆ. ಮುಖ್ಯವಾಗಿ ಈ ಡಾರ್ಟ್ ಅಂತಂದರೆ ಡಬಲ್ ಆಸ್ಟರಾಯ್ಡ್ ರೀಡೈರೆಕ್ಷನ್ ಟೆಸ್ಟ್ ಅನ್ನೋದು ಇದರ ಒಂದು ಫುಲ್ ಫಾರ್ಮ್ ಆಗಿದೆ. ಡಾರ್ಟ್ ಮಿಷನ್ನ ಫುಲ್ ಫಾರ್ಮ್ ಆಗಿದೆ. ಅಮೆರಿಕದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯಾದಂತಹ ನಾಸಾದಿಂದ ಈ ಡಬಲ್ ಆಸ್ಟ್ರಾಯ್ಡ್ ರೀಡೈರೆಕ್ಷನ್ ಟೆಸ್ಟನ್ನು ಕಂಡಕ್ಟ್ ಮಾಡಲಾಗಿತ್ತು. ಮುಖ್ಯವಾಗಿ ಇದರ ಉದ್ದೇಶ ಏನು ಅಂತಂದರೆ ಡಿಡಿಮೋಸ್ ಅನ್ನುವ ಹೆಸರಿನ ಕ್ಷುದ್ರಗ್ರಹ, ಇದು ಡಿಡಿಮೋಸ್ ಅನ್ನುವ ಹೆಸರಿನ ಕ್ಷುದ್ರಗ್ರಹ ಆಗಿದೆ, ಆಸ್ಟ್ರಾಯ್ಡ್ ಅಂತ ಕರಿತೇವೆ. ಇದರ ಉಪಗ್ರಹವಾದಂತಹ ಡೈಮಾರ್ಫೋಸ್ ಅನ್ನುವ ಹೆಸರಿನ ಈ ಒಂದು ಕ್ಷುದ್ರಗ್ರಹ, ಇದು ಕೂಡ ಕ್ಷುದ್ರಗ್ರಹ ಆಗಿದೆ. ಇದಕ್ಕೆ ಈ ಡಾರ್ಟ್ ಮಿಷನ್ನನ್ನು ಡಿಕ್ಕಿ ಹೊಡೆಸುವುದರ ಮೂಲಕ ಇದರ ಒಂದು ಕಕ್ಷೆಯನ್ನು, ಇದು ಸುತ್ತುತ್ತಿರುವಂತಹ ಕಕ್ಷೆಯನ್ನು ಬದಲಾಯಿಸುವಂತಹ ಒಂದು ಉದ್ದೇಶದಿಂದ ಈ ಡಾರ್ಟ್ ಮಿಷನ್ನನ್ನು ಲಾಂಚ್ ಮಾಡಲಾಗಿತ್ತು. ಈ ಒಂದು ಸಂದರ್ಭದಲ್ಲಿ ಕೈನೆಟಿಕ್ ಇಂಪ್ಯಾಕ್ಟರ್ ಅನ್ನುವ ತಂತ್ರವನ್ನು ಬಳಸಿಕೊಂಡು ಈ ಡಾರ್ಟ್ ಮಿಷನನ್ನು ಈ ಡೈಮಾರ್ಫೋಸ್ ಅನ್ನುವ ಹೆಸರಿನ ಕ್ಷುದ್ರಗ್ರಹಕ್ಕೆ ಡಿಕ್ಕಿ ಹೊಡೆಸಲಾಯಿತು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದಾಗಿದೆ. ಸೆಪ್ಟೆಂಬರ್ 2022 ಅಂದರೆ ಕಳೆದ ವರ್ಷ ಈ ಒಂದು ಡಾಟ್ ಮಿಷನನ್ನು ಸಕ್ಸಸ್ಫುಲ್ಲಿ ಈ ಒಂದು ಎಕ್ಸ್ಪೆರಿಮೆಂಟನ್ನು ಕಂಡಕ್ಟ್ ಮಾಡಲಾಗಿತ್ತು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇದರ ಮುಖ್ಯ ಉದ್ದೇಶ ಏನು ಅಂತ ತಿಳ್ಕೊಳ್ಳೋದಾದರೆ, ಜಾಗತಿಕವಾಗಿ ಮಾನವನಿಂದ ಮಾಡಲಾದಂಥ ಇದು ಮೊದಲನೇ ಈ ರೀತಿಯಾದಂಥ ಎಕ್ಸ್ಪೆರಿಮೆಂಟ್ ಆಗಿದ್ದು, ಇದರ ಒಂದು ಅಪ್ಲಿಕೇಶನ್ ಯಾವ ರೀತಿ ಆಗಲಿದೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಆಕಾಶಕಾಯಗಳು ಅಥವಾ ಕ್ಷುದ್ರಗ್ರಹಗಳು ಒಂದು ವೇಳೆ ಭೂಮಿಯತ್ತ ಏನಾದರೂ ಡೈರೆಕ್ಷನ್ನಲ್ಲಿ ಬಂದು ಅಪ್ಪಳಿಸುವಂತಹ ಒಂದು ಪಥದಲ್ಲಿ ಬರ್ತಾ ಇದ್ದರೆ ಅವುಗಳ ಒಂದು ದಿಕ್ಕನ್ನು ಬದಲಾಯಿಸುವಂತಹ ನಿಟ್ಟಿನಲ್ಲಿ ಕಂಡಕ್ಟ್ ಮಾಡಲಾದಂತಹ ಒಂದು ಇಂಪಾರ್ಟೆಂಟ್ ಆದಂತಹ ಮಿಷನ್ ಡಾರ್ಟ್ ಮಿಷನ್ ಆಗಿದೆ. ಆನ್ಸರ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ವೆರಿ ವೆಲ್ ಡನ್. ಇದೇ ರೀತಿಯಾಗಿ ಡಿಸ್ಕಷನ್ನಲ್ಲಿ ಭಾಗವಹಿಸಲು ಪ್ರಯತ್ನಿಸಿ. ಅದೇ ನಿಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಆನ್ಸರ್ಗಳನ್ನು ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆ ಏನು ಅಂತ ನೋಡೋಣ. ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಕಾಯ್ದೆಯನ್ನು ಈ ಕೆಳಗಿನ ಯಾವ ವರ್ಷದಲ್ಲಿ ಜಾರಿಗೊಳಿಸಲಾಯಿತು ಅಂತ ಪ್ರಶ್ನೆ ಇದೆ. ಆಪ್ಷನ್ 1 1999, ಆಪ್ಷನ್ 2 2004, ಆಪ್ಷನ್ 3 2016, ಆಪ್ಷನ್ 4 2019 ಅಂತ ಇದೆ. ನಿಮ್ಮ ಉತ್ತರಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಭಾರತೀಯ ಮಾನದಂಡವನ್ನು ನಿರ್ಧರಿಸುವಂತಹ ಈ ಸಂಸ್ಥೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್, ಈ ಒಂದು ಸಂಸ್ಥೆಯನ್ನು ಕಾಯ್ದೆಯ ಮೂಲಕ ಜಾರಿಗೊಳಿಸಲಾಗಿತ್ತು. ಇದನ್ನು ಜಾರಿಗೊಳಿಸಿದಂತಹ ಇಯರ್ ಯಾವುದು, ವರ್ಷ ಯಾವುದು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಸೆಷನ್ನಲ್ಲಿ ಇದರ ಸರಿಯಾದ ಉತ್ತರವನ್ನು ತಿಳಿದುಕೊಳ್ಳೋಣ. ಇನ್ನು ಇವತ್ತಿನ ಮೊದಲನೇ ಆರ್ಟಿಕಲ್ ಒಂದು ನೌಕಾ ಅಭ್ಯಾಸದ ಬಗ್ಗೆ ಇದೆ, ಯುದ್ಧಾಭ್ಯಾಸದ ಬಗ್ಗೆ ಇದೆ. ಆಸ್ಟ್ರೇಲಿಯಾ ಮತ್ತು ಭಾರತದ ನಡುವೆ ನೌಕಾಪಡೆಗಳ ನಡುವೆ ನಡೆಸಲಾಗುವಂತಹ ದ್ವೈವಾರ್ಷಿಕ ಸಾಗರ ವ್ಯಾಯಾಮವಾದಂತಹ ಆಸಿಂಡೆಕ್ಸ್ 2023 ಆಗಸ್ಟ್ನಲ್ಲಿ ಕಂಪ್ಲೀಟ್ ಮಾಡಲಾಯಿತು ಸಿಡ್ನಿಯಲ್ಲಿ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಮುಖ್ಯವಾಗಿ ಇದರಲ್ಲಿ ಭಾರತೀಯ ನೌಕಾಪಡೆ ಮತ್ತು ರಾಯಲ್ ಆಸ್ಟ್ರೇಲಿಯನ್ ನೇವಿಗಳ ಭಾಗವಹಿಸುವಿಕೆಯೊಂದಿಗೆ ಈ ಅಸಿಂಡೆಕ್ಸ್ ಅನ್ನುವ ಹೆಸರಿನ ಯುದ್ಧ ವ್ಯಾಯಾಮವನ್ನು ಸಿಡ್ನಿಯಲ್ಲಿ ಕಂಡಕ್ಟ್ ಮಾಡಲಾಯಿತು ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಹೆಸರಿನಲ್ಲೇ ಸೂಚಿಸುವ ಹಾಗೆ ಆಸ್ಟ್ರೇಲಿಯಾ ಮತ್ತು ಇಂಡಿಯಾ ಈ ಎರಡೂ ನೌಕಾಪಡೆಗಳ ನಡುವೆ ಕಂಡಕ್ಟ್ ಮಾಡಲಾಗುವಂತಹ ದ್ವೈವಾರ್ಷಿಕ ಅಂದರೆ 2 ವರ್ಷಗಳಿಗೊಮ್ಮೆ ನಡೆಯುವಂತಹ ಯುದ್ಧ ವ್ಯಾಯಾಮ ಯಾವುದು ಅಂತಂದರೆ ಆಸಿಂಡೆಕ್ಸ್ ಅನ್ನುವ ಹೆಸರಿನ ಯುದ್ಧ ವ್ಯಾಯಾಮ ಆಗಿದೆ. ಮೊದಲ ಬಾರಿಗೆ ಇದನ್ನು 2015ರಲ್ಲಿ ಆಯೋಜನೆ ಮಾಡಲಾಗಿತ್ತು.
ಅಂದಿನಿಂದ ಪ್ರತಿ 2 ವರ್ಷಗಳಿಗೊಮ್ಮೆ ಇದನ್ನು ಆಸ್ಟ್ರೇಲಿಯಾ ಮತ್ತು ಭಾರತದ ನೌಕಾಪಡೆಗಳ ನಡುವೆ ಕಂಡಕ್ಟ್ ಮಾಡಲಾಗ್ತಾ ಇದೆ. ಈ ವರ್ಷ ಸಿಡ್ನಿಯಲ್ಲಿ ಇದನ್ನು ಕಂಡಕ್ಟ್ ಮಾಡಲಾಗಿತ್ತು. ಇದರ ಮುಖ್ಯ ಉದ್ದೇಶ ಏನು ಅಂತಂದರೆ, ಭಾರತ ಮತ್ತು ಆಸ್ಟ್ರೇಲಿಯಾದ ನೌಕಾಪಡೆಗಳ ನಡುವೆ ಪರಸ್ಪರ ಇಂಟರ್ ಆಪರೇಬಿಲಿಟಿಯನ್ನು, ಅಂತರ್ ಕಾರ್ಯಸಾಧ್ಯತೆಯನ್ನು ಇಂಪ್ರೂವ್ ಮಾಡುವಂತಹ ನಿಟ್ಟಿನಲ್ಲಿ ಮತ್ತು ಈ ಕಡಲ ಭದ್ರತಾ ಕಾರ್ಯಾಚರಣೆಗಳು ಅಥವಾ ಈ ಮರಿಟೈಮ್ ಸೆಕ್ಯುರಿಟೀಸನ್ನು ಇಂಪ್ರೂವ್ ಮಾಡುವಂತಹ ನಿಟ್ಟಿನಲ್ಲಿ ಪರಸ್ಪರರ ಎಕ್ಸ್ಪೀರಿಯನ್ಸ್ಗಳನ್ನು ಮತ್ತು ಬೆಸ್ಟ್ ಪ್ರಾಕ್ಟೀಸಸ್ಗಳನ್ನು ಶೇರ್ ಮಾಡಿಕೊಳ್ಳುವಂತಹ ಉದ್ದೇಶದಿಂದ ಈ ಆಸಿಂಡೆಕ್ಸ್ ಅನ್ನುವ ಒಂದು ಯುದ್ಧ ವಿಮಾನವನ್ನು ಕಂಡಕ್ಟ್ ಮಾಡಲಾಗುತ್ತದೆ. ಅದೇ ರೀತಿಯಾಗಿ ಭಾರತ ಮತ್ತು ಆಸ್ಟ್ರೇಲಿಯಾ ಸಶಸ್ತ್ರ ಪಡೆಗಳ ನಡುವೆ ನಡೆಸಲಾಗುವಂತಹ ಇತರ ವ್ಯಾಯಾಮಗಳು ಯಾವುವು, ಎಕ್ಸಸೈಸ್ಗಳು ಯಾವುವು ಅಂತ ತಿಳ್ಕೊಳ್ಳೋದಾದರೆ, ಆಸ್ಟ್ರಾ ಹಿಂದ್ ಎಕ್ಸಸೈಸನ್ನು ಮುಖ್ಯವಾಗಿ ಭಾರತೀಯ ಸೇನೆ ಮತ್ತು ಆಸ್ಟ್ರೇಲಿಯಾದ ಸೇನೆಯ ನಡುವೆ ದ್ವಿಪಕ್ಷೀಯವಾಗಿ ಬೈಲ್ಯಾಟ್ರಲ್ ಆಗಿ ಕಂಡಕ್ಟ್ ಮಾಡಲಾಗುತ್ತೆ. ಆಸ್ಟ್ರಾ ಹಿಂದ್ ಅಂತ ಇದನ್ನು ಹೆಸರಿನಲ್ಲೇ ನಾವು ಗುರುತು ಹಿಡಿಬೋದು, ಆಸ್ಟ್ರೇಲಿಯಾ ಮತ್ತು ಇಂಡಿಯಾ ಅಂತ. ಅದೇ ರೀತಿಯಾಗಿ ಈ ಎರಡೂ ರಾಷ್ಟ್ರಗಳ ಮತ್ತು ಬಹುಪಕ್ಷೀಯ ವಾಯು ಯುದ್ಧ ವ್ಯಾಯಾಮವಾದಂತಹ ಎಕ್ಸಸೈಸ್ ಪಿಚ್ ಬ್ಲ್ಯಾಕ್, ಭಾರತ ಆಸ್ಟ್ರೇಲಿಯಾ ಅಷ್ಟೇ ಅಲ್ಲದೆ ಇತರ ರಾಷ್ಟ್ರಗಳು ಕೂಡ ಭಾಗವಹಿಸುವಂತಹ ಪಿಚ್ ಬ್ಲ್ಯಾಕ್ ಅನ್ನುವ ಎಕ್ಸಸೈಸ್ನಲ್ಲಿ ಬಹುಪಕ್ಷೀಯವಾದಂತಹ ಯುದ್ಧ ವ್ಯಾಯಾಮದಲ್ಲಿ ಈ ಎರಡೂ ವಾಯು ಸೇನೆಗಳು ಅಂದರೆ ಏರ್ಫೋರ್ಸಸ್ಗಳು ಭಾಗವಹಿಸುತ್ತವೆ. ಅದೇ ರೀತಿಯಾಗಿ ಭಾರತ, ಆಸ್ಟ್ರೇಲಿಯಾ, ಯುನೈಟೆಡ್ ಸ್ಟೇಟ್ಸ್, ಜಪಾನ್ ಈ ರೀತಿಯಾದಂತಹ 4 ಕ್ವಾಡ್ ಕಂಟ್ರೀಸ್ಗಳು, ಈ 4 ದೇಶಗಳನ್ನು ಕ್ವಾಡ್ ಕಂಟ್ರೀಸ್ಗಳು ಅಂತ ಕರೆಯಲಾಗುತ್ತೆ. ಈ 4 ರಾಷ್ಟ್ರಗಳು ಭಾಗವಹಿಸುವಂತಹ ಒಂದು ನೌಕಾ ಯುದ್ಧ ವ್ಯಾಯಾಮ ಮಲ್ಬಾರ್ ಅನ್ನುವ ಹೆಸರಿನ ಯುದ್ಧ ವ್ಯಾಯಾಮವಾಗಿದೆ. ಇದರಲ್ಲೂ ಕೂಡ ಭಾರತ ಮತ್ತು ಆಸ್ಟ್ರೇಲಿಯಾ ಈ ಎರಡೂ ನೌಕಾಪಡೆಗಳು ಭಾಗವಹಿಸುತ್ತವೆ. ಸೊ ನೆನ್ಪಿಟ್ಕೊಳ್ಳಿ, ಆಸ್ಟ್ರಾ ಹಿಂದ್, ಪಿಚ್ ಬ್ಲ್ಯಾಕ್, ಮಲ್ಬಾರ್ ಮತ್ತು ಆಸಿಂಡೆಕ್ಸ್ ಈ ರೀತಿಯಾದಂತಹ 4 ಪ್ರಮುಖವಾದಂತಹ ಯುದ್ಧ ವ್ಯಾಯಾಮಗಳಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾದ ಸಶಸ್ತ್ರ ಪಡೆಗಳು ಭಾಗವಹಿಸುತ್ತವೆ. ಇನ್ನು ಮುಂದಿನ ಆರ್ಟಿಕಲ್ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳ ಬಗ್ಗೆ ಇದೆ. ರೀಜನಲ್ ರೂರಲ್ ಬ್ಯಾಂಕ್ಸ್ ಅಂತ ಇವುಗಳನ್ನು ಗುರುತಿಸಲಾಗುತ್ತದೆ. ಇತ್ತೀಚೆಗೆ ಈ ಮುದ್ರಾ ಅನ್ನುವ ಕೈಗಾರಿಕೋದ್ಯಮಗಳಿಗೆ ಸಾಲವನ್ನು ನೀಡುವಂತಹ ಯೋಜನೆಯ ಒಂದು ಸಾಲಗಳನ್ನು ನೀಡುವಂತಹ ಪ್ರಕ್ರಿಯೆಯನ್ನು ರೀಜನಲ್ ರೂರಲ್ ಬ್ಯಾಂಕ್ಸ್ಗಳಿಂದ ಕೂಡ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನೀಡಬೇಕು ಅಂತ ಕೇಂದ್ರ ಹಣಕಾಸು ಸಚಿವರಿಂದ ಮೆನ್ಷನ್ ಮಾಡಲಾಗಿತ್ತು ಅಥವಾ ಒಂದು ಸ್ಟೇಟ್ಮೆಂಟನ್ನು ನೀಡಲಾಗಿತ್ತು. ಅದೇ ರೀತಿಯಾಗಿ ಈ ಒಂದು ರೀಜನಲ್ ರೂರಲ್ ಬ್ಯಾಂಕ್ಸ್ಗಳ ಡಿಜಿಟಲ್ ಸಾಮರ್ಥ್ಯವನ್ನು ನವೀಕರಿಸುವಂತಹ ಅಥವಾ ರಿಜ್ಯೂನೇಟ್ ಮಾಡುವಂತಹ ಒಂದು ಉದ್ದೇಶವನ್ನು ಕೂಡ ಕೇಂದ್ರ ಹಣಕಾಸು ಸಚಿವರು ಇತ್ತೀಚೆಗೆ ಪ್ರಸ್ತಾಪಿಸಿದ್ದರು. ಸೊ ಹೀಗಾಗಿ ಈ ರೀಜನಲ್ ರೂರಲ್ ಬ್ಯಾಂಕ್ಸ್ ಅಥವಾ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು ನ್ಯೂಸ್ನಲ್ಲಿರುವುದರಿಂದ ಇದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನು ಡಿಸ್ಕಸ್ ಮಾಡೋಣ. ಮುಖ್ಯವಾಗಿ ಈ ರೀಜನಲ್ ರೂರಲ್ ಬ್ಯಾಂಕ್ಸ್ಗಳು ಸರ್ಕಾರಿ ಸ್ವಾಮ್ಯದ ಅಂದರೆ ಗೌರ್ಮೆಂಟ್ ಓನ್ಡ್ ಬ್ಯಾಂಕ್ಗಳಾಗಿದ್ದು ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ಗಳಾಗಿ ಭಾರತದಲ್ಲಿ ಗುರುತಿಸಿಕೊಳ್ಳುತ್ತವೆ. ಮುಖ್ಯವಾಗಿ ಪ್ರಾದೇಶಿಕ ಮಟ್ಟದಲ್ಲಿ, ಅದರಲ್ಲೂ ಪ್ರಮುಖವಾಗಿ ಈ ಗ್ರಾಮೀಣ ಪ್ರದೇಶಗಳಲ್ಲಿ ಈ ಬ್ಯಾಂಕ್ಗಳ ಸೇವೆಗಳಾದಂತಹ ಮೂಲಭೂತ ಬ್ಯಾಂಕಿಂಗ್ ಮತ್ತು ಹಣಕಾಸು ಸೇವೆಗಳನ್ನು ಒದಗಿಸುವಂತಹ ನಿಟ್ಟಿನಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸುವಂತಹ ಜನರಿಗೆ ಈ ಬ್ಯಾಂಕಿಂಗ್ ಸೇವೆಗಳನ್ನು ಆಕ್ಸೆಸ್ ಮಾಡಿಕೊಳ್ಳುವಂತಹ ಉದ್ದೇಶದಿಂದ ಈ ಗ್ರಾಮೀಣ ಬ್ಯಾಂಕ್ಗಳನ್ನು ಸ್ಥಾಪನೆ ಮಾಡಬೇಕು ಅಂತ 1975ರ ಈ ರೂರಲ್ ಕ್ರೆಡಿಟ್ ಉದ್ದೇಶದಿಂದಾಗಿ ನರಸಿಂಹಂ ಕಮಿಟಿಯನ್ನು ರಚಿಸಲಾಗಿತ್ತು. ಈ ನರಸಿಂಹಂ ಅನ್ನುವ ಈ ಒಬ್ಬ ವ್ಯಕ್ತಿಯ ಅಥವಾ ಈ ಒಬ್ಬ ಚೇರ್ಮನ್ನ ಒಂದು ನೇತೃತ್ವದಲ್ಲಿ ಕಮಿಟಿಯನ್ನು ಫಾರ್ಮ್ ಮಾಡಲಾಗಿತ್ತು. ಈ ನರಸಿಂಹಂ ಕಮಿಟಿಯ ರೆಕಮೆಂಡೇಷನ್ನ ಆಧಾರದ ಮೇಲೆ ಈ ಒಂದು ಪ್ರಾದೇಶಿಕ ಬ್ಯಾಂಕ್ಗಳನ್ನು ಅಕ್ಟೋಬರ್ 2ನೇ ತಾರೀಕು 1975ರಲ್ಲಿ ಮೊದಲ ಬಾರಿಗೆ ಭಾರತದಲ್ಲಿ ಸ್ಥಾಪನೆ ಮಾಡಲಾಯಿತು. ಇನ್ನು ಈ ರೀಜನಲ್ ರೂರಲ್ ಬ್ಯಾಂಕ್ಸ್ಗಳ ಮುಖ್ಯವಾದಂತಹ ಕಾರ್ಯಗಳು, ಕರ್ತವ್ಯಗಳು ಏನು ಅಂತ ತಿಳ್ಕೊಳ್ಳೋದಾದರೆ, ಆಗಲೇ ತಿಳಿಸಿದ ಹಾಗೆ ಈ ಗ್ರಾಮೀಣ ಪ್ರದೇಶಗಳು ಮತ್ತು ಸೆಮಿ ಅರ್ಬನ್ ಪ್ರದೇಶಗಳು ಅಥವಾ ಅರೆ ನಗರ ಪ್ರದೇಶಗಳಲ್ಲಿ ಮುಖ್ಯವಾಗಿ ಬ್ಯಾಂಕಿಂಗ್ ಸೌಲಭ್ಯಗಳಾದಂತಹ ಇಂಟರ್ನೆಟ್ ಬ್ಯಾಂಕಿಂಗ್ ಆಗಿರ್ಬೋದು, ಲಾಕರ್ ಸೌಲಭ್ಯ ಆಗಿರ್ಬೋದು, ಮೊಬೈಲ್ ಬ್ಯಾಂಕಿಂಗ್ ಆಗಿರ್ಬೋದು, ಡೆಬಿಟ್ ಮತ್ತು ಕ್ರೆಡಿಟ್ ಕಾರ್ಡ್ಗಳನ್ನು ನೀಡುವುದಾಗಿರ್ಬೋದು ಮತ್ತು ಸೇವಿಂಗ್ಸ್ ಬ್ಯಾಂಕ್ಸ್ಗಳನ್ನು ಸ್ಟಾರ್ಟ್ ಮಾಡುವುದಾಗಿರ್ಬೋದು, ಠೇವಣಿಗಳನ್ನು ಅಥವಾ ಡೆಪಾಸಿಟ್ಸ್ಗಳನ್ನು ಸ್ವೀಕರಿಸುವುದಾಗಿರ್ಬೋದು, ಈ ರೀತಿಯಾದಂತಹ ಪ್ರಮುಖ ಕಾರ್ಯಗಳನ್ನು ಅಥವಾ ಸೌಲಭ್ಯವನ್ನು ಗ್ರಾಮೀಣ ಪ್ರದೇಶದ ಜನರಿಗೆ ಒದಗಿಸಿಕೊಡುವಂತಹ ಉದ್ದೇಶದಿಂದ ಈ RRB ಕೆಲಸವನ್ನು ಮಾಡ್ತಾ ಇದೆ. 1975ರಲ್ಲಿ ನರಸಿಂಹಂ ಕಮಿಟಿಯ ಆಧಾರದ ಮೇಲೆ
ಒಂದು ರೆಕಮೆಂಡೇಷನ್ಗಳ ಮೇಲೆ ಈ ಒಂದು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳನ್ನು ಸ್ಥಾಪನೆ ಮಾಡಲಾಗಿತ್ತು. ಈ ರೀಜನಲ್ ರೂರಲ್ ಬ್ಯಾಂಕ್ಸ್ಗಳನ್ನು ಕಂಟ್ರೋಲ್ ಮಾಡುವಂತಹ, ರೆಗ್ಯುಲೇಟ್ ಮಾಡುವಂತಹ ಸಂಸ್ಥೆ ಭಾರತದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿದೆ. ಆದರೂ ಕೂಡ ಇದರ ಒಂದು ಮೇಲ್ವಿಚಾರಣೆಯನ್ನು ಮಾಡುವಂತಹ ಸಂಸ್ಥೆ ಭಾರತದ ನಾಬಾರ್ಡ್ ಅನ್ನುವ ಸಂಸ್ಥೆಯಾಗಿದೆ. ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಅನ್ನೋದು ಈ ನಾಬಾರ್ಡ್ನ ಫುಲ್ ಫಾರ್ಮ್ ಆಗಿದೆ. ಈ ಒಂದು ಸಂಸ್ಥೆಯಿಂದ ಈ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳನ್ನು ರೆಗ್ಯುಲೇಟ್ ಮಾಡಲಾಗುತ್ತೆ ಮತ್ತು ಮಾನಿಟರಿಂಗ್ ಮಾಡಲಾಗುತ್ತದೆ. ಇದರ ಒಂದು ಓನರ್ಶಿಪ್ಪನ್ನು ನೋಡೋದಾದರೆ ಭಾರತದ ಕೇಂದ್ರ ಸರ್ಕಾರದಿಂದ 50% ಓನರ್ಶಿಪ್ಪನ್ನು ಈ ಬ್ಯಾಂಕ್ಗಳಲ್ಲಿ ಹೊಂದಿರಲಾಗುತ್ತದೆ ಮತ್ತು ಉಳಿದಂತೆ 35% ಪ್ರಾಯೋಜಿಕ ಬ್ಯಾಂಕ್ಗಳು ಅಂದರೆ ಸ್ಪಾನ್ಸರ್ಡ್ ಬ್ಯಾಂಕ್ಗಳು ಮತ್ತು 15% ಆಯಾ ರಾಜ್ಯಗಳ ರಾಜ್ಯ ಸರ್ಕಾರದಿಂದ ಜಂಟಿಯಾಗಿ ವಹಿಸಲಾಗಿರುತ್ತದೆ ಇದರ ಓನರ್ಶಿಪ್ಪನ್ನು. ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಇದರ ಪ್ರಧಾನವಾದಂತಹ ಒಂದು ಪರ್ಸೆಂಟೇಜನ್ನು ಶೇಕಡಾವಾರು ಓನರ್ಶಿಪ್ಪನ್ನು, ಒಡೆತನವನ್ನು ಭಾರತ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ವಹಿಸಿಕೊಂಡಿರುತ್ತದೆ ರೀಜನಲ್ ರೂರಲ್ ಬ್ಯಾಂಕ್ಸ್. ಇನ್ನು ಈ ಕಾಂಟೆಕ್ಸ್ಟ್ನಲ್ಲಿ ನಾವು ಮುದ್ರಾ ಯೋಜನೆಯ ಬಗ್ಗೆ ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಮುದ್ರಾ ಯೋಜನೆ ಅಂತಂದರೆ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ ಹಾಗೆ ಈ ಸಣ್ಣ ಕೈಗಾರಿಕೋದ್ಯಮಿಗಳಿಗೆ ಸಾಲವನ್ನು ಅಥವಾ ಹಣಕಾಸಿನ ನೆರವನ್ನು ನೀಡುವಂತಹ ಒಂದು ಪ್ರಮುಖವಾದಂತಹ ಸಂಸ್ಥೆ ಮುದ್ರಾ ಅನ್ನುವ ಯೋಜನೆಯಾಗಿದೆ ಅಂತ ತಿಳ್ಕೊಂಡ್ವಿ. 2015 ಏಪ್ರಿಲ್ 8ನೇ ತಾರೀಕಿನಂದು ಮುಖ್ಯವಾಗಿ ಹಣಕಾಸು ಸಚಿವಾಲಯದಿಂದ, ಕೇಂದ್ರ ಹಣಕಾಸು ಸಚಿವಾಲಯದಿಂದ ಈ ಮುದ್ರಾ ಅನ್ನುವ ಹೆಸರಿನ ಯೋಜನೆಯನ್ನು ಲಾಂಚ್ ಮಾಡಲಾಗಿತ್ತು. MUDRA ಇದರ ಫುಲ್ ಫಾರ್ಮ್ ಏನು ಅಂತಂದರೆ ಮೈಕ್ರೋ ಯೂನಿಟ್ಸ್ ಡೆವಲಪ್ಮೆಂಟ್ ಆ್ಯಂಡ್ ರೀಫೈನಾನ್ಸ್ ಏಜೆನ್ಸಿ ಲಿಮಿಟೆಡ್ ಅನ್ನೋದು ಇದರ ಫುಲ್ ಫಾರ್ಮ್ ಆಗಿದೆ. ಮುಖ್ಯವಾಗಿ ಈ ಸರ್ಕಾರದಿಂದ ಸ್ಥಾಪಿಸಲಾದಂತಹ ಹಣಕಾಸು ಸಂಸ್ಥೆಯಾಗಿ ಈ ಮುದ್ರಾ ಯೋಜನೆ ಗುರುತಿಸಿಕೊಳ್ಳುತ್ತದೆ. ಮುಖ್ಯವಾಗಿ ಇದರ ಉದ್ದೇಶ ಏನು ಅಂತ ತಿಳ್ಕೊಳ್ಳೋದಾದರೆ ಈ ಕಾರ್ಪೊರೇಟ್ ಅಲ್ಲದಂತಹ ಸಣ್ಣ ವ್ಯಾಪಾರ ವಲಯಕ್ಕೆ ಉದ್ಯಮಿಗಳಿಗೆ ಉತ್ಪಾದನೆಯನ್ನು ಮಾಡಲು ಅಂದರೆ ಪ್ರೊಡಕ್ಷನ್ ಮಾಡಲು ಸಂಸ್ಕರಣೆ ಮಾಡುವಂತಹ ಉದ್ದೇಶ ಅಥವಾ ವ್ಯಾಪಾರ ಮತ್ತು ಸೇವಾ ವಲಯಕ್ಕೆ ಸಂಬಂಧಪಟ್ಟಂತಹ ಕೃಷಿಯೇತರ ಅಂದರೆ ಕೃಷಿಯನ್ನು ಹೊರತುಪಡಿಸಿ ಉಳಿದಂತಹ ಕೆಲವೊಂದಿಷ್ಟು ಕೈಗಾರಿಕಾ ವಲಯಗಳಿಗೆ ಆದಾಯವನ್ನು, ಅವರ ಉತ್ಪಾದನೆಯನ್ನು ಹೆಚ್ಚಿಸುವಂತಹ ನಿಟ್ಟಿನಲ್ಲಿ ಸಾಲವನ್ನು ನೀಡುವಂತಹ ಒಂದು ಸಂಸ್ಥೆಯಾಗಿ ಮುದ್ರಾ ಅನ್ನುವ ಯೋಜನೆ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಅದೇ ರೀತಿಯಾಗಿ ಆಲ್ರೆಡಿ ಡಿಸ್ಕಸ್ ಮಾಡಿದ ಹಾಗೆ ಸ್ಮಾಲ್ ಇಂಡಸ್ಟ್ರೀಸ್ಗಳು ಅಥವಾ ಈ ಕಿರು ಉದ್ಯಮಿಗಳಿಗೆ, ವ್ಯಕ್ತಿಗಳಿಗೆ ಸಾಲವನ್ನು ಡೈರೆಕ್ಟಾಗಿ ಮುದ್ರಾದಿಂದ ನೀಡಲಾಗುವುದಿಲ್ಲ. ಇತರ ವಾಣಿಜ್ಯ ಬ್ಯಾಂಕ್ಗಳ ಮೂಲಕ ಈ ಮುದ್ರಾ ಅನ್ನುವ ಯೋಜನೆಯ ಒಂದು ಫಲಾನುಭವಿಗಳಿಗೆ ಈ ಒಂದು ಸಾಲಗಳನ್ನು ನೀಡಲಾಗುತ್ತೆ. ಫಾರ್ ಎಕ್ಸಾಂಪಲ್ ಕಮರ್ಷಿಯಲ್ ಬ್ಯಾಂಕ್ಸ್ಗಳಾಗಿರ್ಬೋದು, ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗಳಾಗಿರ್ಬೋದು, ರೀಜನಲ್ ರೂರಲ್ ಬ್ಯಾಂಕ್ಸ್ಗಳಾಗಿರ್ಬೋದು, ಖಾಸಗಿ ವಲಯದ ಬ್ಯಾಂಕ್ಗಳು, ಸಹಕಾರಿ ಬ್ಯಾಂಕ್ಗಳು, ವಿದೇಶಿ ಬ್ಯಾಂಕ್ಗಳು, ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ಗಳು, ಹಣಕಾಸು ಕಂಪನಿಗಳು ಅಂದರೆ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನಿಗಳಾಗಿರ್ಬೋದು. ಈ ರೀತಿಯಾದಂತಹ ಸಾಕಷ್ಟು ಹಣಕಾಸಿನ ಸಂಸ್ಥೆಗಳು, ಹಣಕಾಸು ನೆರವನ್ನು ನೀಡುವಂತಹ ಸಂಸ್ಥೆಗಳ ಮೂಲಕ ಮುದ್ರಾ ಅನ್ನುವ ಯೋಜನೆಯ ಅಡಿಯಲ್ಲಿ ಈ ಕೈಗಾರಿಕೋದ್ಯಮಿಗಳು ಸಾಲವನ್ನು ಪಡೆದುಕೊಳ್ಳುವಂತಹ ಅವಕಾಶ ಇದೆ. 10 ಲಕ್ಷದವರೆಗಿನ ಸಾಲವನ್ನು ಕೂಡ ಈ ಒಂದು ಮುದ್ರಾ ಯೋಜನೆಯ ಅಡಿಯಲ್ಲಿ ನೀಡಲಾಗುತ್ತೆ. ಈ ಯೋಜನೆಯಲ್ಲಿ ನೀಡಲಾಗುವಂತಹ ಸಾಲಗಳನ್ನು 3 ವಿಧದ ವಿಭಾಗಗಳನ್ನು ಆಗಿ ಮಾಡಲಾಗಿದ್ದು 50,000ವರೆಗಿನ ಸಾಲಗಳನ್ನು ನೀಡುವಂತಹ ಶಿಶು ಅನ್ನುವ ಈ ಒಂದು ಮುದ್ರಾ ಯೋಜನೆ, 50,000ದಿಂದ 5 ಲಕ್ಷದವರೆಗಿನ ಸಾಲಗಳನ್ನು ನೀಡುವಂತಹ ಕಿಶೋರ್ ಅನ್ನುವ ವಿಭಾಗದ ಯೋಜನೆ, ಅದೇ ರೀತಿಯಾಗಿ 5 ಲಕ್ಷದಿಂದ 10 ಲಕ್ಷದವರೆಗಿನ ಸಾಲಗಳನ್ನು ನೀಡುವಂತಹ ತರುಣ್ ಅನ್ನುವ ಈ ಒಂದು ವಿಭಾಗದಿಂದ ಮುದ್ರಾ ಯೋಜನೆಯ ಅಡಿಯಲ್ಲಿ ಕೈಗಾರಿಕೋದ್ಯಮಿಗಳಿಗೆ ಸಾಲವನ್ನು ನೀಡಲಾಗುತ್ತದೆ. ನೆನ್ಪಿಟ್ಕೊಳ್ಳಿ, ಶಿಶು, ಕಿಶೋರ್, ತರುಣ್ ಅಂತ ಈ ರೀತಿಯಾದಂತಹ ಕ್ಯಾಟಗರೈಸೇಷನನ್ನು ಮುದ್ರಾ ಯೋಜನೆಯಲ್ಲಿ ಮಾಡಲಾಗಿದೆ. ಸೊ ದ್ಯಾಟ್ ವಾಸ್ ಅಬೌಟ್ ಡಿಟೇಲ್ಡ್ ಇನ್ಫಾರ್ಮೇಷನ್ ಆಫ್ ರೀಜನಲ್ ರೂರಲ್ ಬ್ಯಾಂಕ್ಸ್ ಆ್ಯಂಡ್ ಮುದ್ರಾ ಯೋಜನಾ. ಇನ್ನು ಮುಂದಿನ ಆರ್ಟಿಕಲನ್ನು ನೋಡೋದಾದರೆ, ತೈವಾನ್ ಜಲಸಂಧಿ ಇತ್ತೀಚೆಗೆ ನ್ಯೂಸ್ನಲ್ಲಿತ್ತು. ಯಾಕೆ ಅಂತ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಏಷ್ಯಾದ ತೈವಾನ್ ಮತ್ತು ಚೀನಾ ದೇಶಗಳ ನಡುವಿನ ಒಂದು ಮುಖ್ಯವಾದಂತಹ ಜಲಸಂಧಿಯಾಗಿ ತೈವಾನ್ ಸ್ಟ್ರೇಟ್ ಅಥವಾ ತೈವಾನ್ ಜಲಸಂಧಿ ಗುರುತಿಸಿಕೊಳ್ಳುತ್ತದೆ. ಇದೇ ಒಂದು ತೈವಾನ್ ಜಲಸಂಧಿಯ ಮಧ್ಯಭಾಗವನ್ನು ತೈವಾನ್ ಮತ್ತು ಚೀನಾದ ಕಡಲ ಗಡಿ ಅಂತ ಗುರುತಿಸಲಾಗುತ್ತೆ. ಈ ಕಡಲ ಮಧ್ಯದ ರೇಖೆಯನ್ನು ಉಲ್ಲಂಘಿಸಿದಂಥ 11 ಚೀನಿ ಮಿಲಿಟರಿ ವಿಮಾನಗಳು ಈ ತೈವಾನ್ನಿಂದ ಗುರುತಿಸಲಾಗಿದ್ದು, ಇದೇ ಒಂದು ಉದ್ದೇಶಕ್ಕಾಗಿ ತೈವಾನ್ನಿಂದ ಈ ತನ್ನ ನೌಕಾ ಹಡಗುಗಳು, ಭೂ ಆಧಾರಿತ ಕ್ಷಿಪಣಿಗಳನ್ನು ಸ್ಕ್ರ್ಯಾಂಬಲ್ ಮಾಡಲಾಯಿತು ಇತ್ತೀಚೆಗೆ ಅಂತ ಇದರ ಬಗ್ಗೆ, ತೈವಾನ್ ಜಲಸಂಧಿಯ ಬಗ್ಗೆ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ GKಗೆ ಸಂಬಂಧಪಟ್ಟಂತಹ ಈ ತೈವಾನ್ ಸ್ಟ್ರೇಟ್ ಅಥವಾ ತೈವಾನ್ ಜಲಸಂಧಿಯ ಕುರಿತಾದಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನು ಈ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಈ ತೈವಾನ್ ಸ್ಟ್ರೇಟ್ ಅಥವಾ ಫಾರ್ಮೋಸ್ ಅನ್ನುವ ಹೆಸರಿನ ಜಲಸಂಧಿಯನ್ನು ಮುಖ್ಯವಾಗಿ ಏಷ್ಯಾದ ಮುಖ್ಯ ಭಾಗವಾದಂತಹ ಚೀನಾದಿಂದ
ತೈವಾನ್ ದ್ವೀಪವನ್ನು ಬೇರ್ಪಡಿಸುವಂತಹ ಒಂದು ಜಲಸಂಧಿಯಾಗಿ ಗುರುತಿಸಲಾಗುತ್ತೆ. ಈ ಒಂದು ಇಮೇಜ್ನಲ್ಲಿ ಕ್ಲಿಯರ್ ಆಗಿ ನೋಡ್ಬೋದು ನೀವು. ತೈವಾನ್ ದೇಶವನ್ನು ಚೀನಾದಿಂದ ಬೇರ್ಪಡಿಸುವಂತಹ ಜಲಸಂಧಿ ಯಾವುದು ಅಂತಂದರೆ ತೈವಾನ್ ಸ್ಟ್ರೇಟ್ ಆಗಿದೆ. ಇದರ ಉತ್ತರದಲ್ಲಿ ನಾವು ಈಸ್ಟ್ ಚೈನಾ ಸಿಯನ್ನು ಮತ್ತು ದಕ್ಷಿಣದಲ್ಲಿ ಸೌತ್ ಚೈನಾ ಸಿಯನ್ನು ಕಾಣಬಹುದು. ಅದೇ ರೀತಿಯಾಗಿ ಈ ಒಂದು 180ರಿಂದ 130 ಕಿಲೋಮೀಟರ್ಗಳಷ್ಟು ಅಗಲವಾದಂತಹ ಜಲಸಂಧಿಯನ್ನು ತೈವಾನ್ ಸ್ಟ್ರೇಟ್ ಅಂತ ಗುರುತಿಸಲಾಗುತ್ತೆ. ನೈಋತ್ಯದಿಂದ ಈಶಾನ್ಯ ಭಾಗಕ್ಕೆ ದಕ್ಷಿಣ ಮತ್ತು ಪೂರ್ವ ಚೀನಾ ಸಮುದ್ರಗಳನ್ನು ಕೂಡ ಇದು ಒಳಗೊಂಡಿದೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ, ಮ್ಯಾಪ್ನಲ್ಲಿ ಕೂಡ ಗುರುತಿಸಿದ್ವಿ. ಇನ್ನು ತೈವಾನ್ ದೇಶದ ಬಗ್ಗೆ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಪೂರ್ವ ಏಷ್ಯಾದಲ್ಲಿ ಒಂದು ದ್ವೀಪ ರಾಷ್ಟ್ರವಾಗಿ ಈ ತೈವಾನ್ ಗುರುತಿಸಿಕೊಳ್ಳುತ್ತೆ. ಆಫಿಷಿಯಲ್ ಆಗಿ ಇದನ್ನು ರಿಪಬ್ಲಿಕ್ ಆಫ್ ಚೀನಾ ROC ಅಂತ ಕೂಡ ಅಧಿಕೃತವಾಗಿ ಗುರುತಿಸಲಾದರೂ ಕೂಡ ಈ ಪೀಪಲ್ಸ್ ರಿಪಬ್ಲಿಕ್ ಆಫ್ ಚೀನಾ ಅಥವಾ ಚೀನಾ ರಾಷ್ಟ್ರ ಅಂತ ನಾವೇನು ಕರಿತೇವೆ, ಆ ಚೀನಾ ರಾಷ್ಟ್ರದಿಂದ ತೈವಾನ್ ಸಂಧಿಯಿಂದ ಈ ತೈವಾನ್ ಬೇರ್ಪಟ್ಟಿರುವುದನ್ನು ನಾವು ಆಲ್ರೆಡಿ ನೋಡಿದ್ವಿ. ಚೀನಾದ ಮುಖ್ಯವಾದಂಥ ಭೂಭಾಗ ಇದು ತೈವಾನ್ ದ್ವೀಪ ಮತ್ತು ತೈವಾನ್ ಸ್ಟ್ರೇಟ್ ಅಥವಾ ತೈವಾನ್ ಜಲಸಂಧಿಯಿಂದ ಇದು ಬೇರ್ಪಟ್ಟಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಇದರ ರಾಜಧಾನಿ ಹೆಸರು ತೈಪೆ ಅಂತ. ಇನ್ನು ಈ ತೈವಾನ್ ದೇಶದ ಉತ್ತರ ಭಾಗದಲ್ಲಿ ಪೂರ್ವ ಚೀನಾ ಸಮುದ್ರ ಮತ್ತು ದಕ್ಷಿಣದಲ್ಲಿ ಸೌತ್ ಚೈನಾ ಸಿಯನ್ನು ನಾವು ಕಾಣ್ಬೋದು. ಅದೇ ರೀತಿಯಾಗಿ ಈ ತೈವಾನ್ ದೇಶ ಕಡಲ ಗಡಿಗಳನ್ನು ಈ ಜಪಾನ್ ದೇಶದೊಂದಿಗೆ, ಚೀನಾದೊಂದಿಗೆ ಮತ್ತು ಫಿಲಿಪೈನ್ಸ್ನೊಂದಿಗೆ ಹಂಚಿಕೊಳ್ಳುವುದನ್ನು ಕೂಡ ನಾವು ಇಲ್ಲಿ ಕಾಣಬಹುದಾಗಿದೆ. ಇನ್ನು ಇದರ ರಾಜಧಾನಿ ತೈಪೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಇಲ್ಲಿ ಪ್ರಮುಖವಾಗಿ ಮಾತನಾಡುವಂತಹ ಭಾಷೆಗಳು ಯಾವುವು ಅಂತಂದರೆ ಮ್ಯಾಂಡರಿನ್ ಚೈನೀಸ್, ತೈವಾನೀಸ್, ಹಕ್ಕಾ ಮತ್ತು ಫಾರ್ಮೋಸನ್ ಅನ್ನುವ ಪ್ರಮುಖ ಭಾಷೆಗಳನ್ನು ಇಲ್ಲಿ ಮಾತನಾಡಲಾಗುತ್ತದೆ. ಇನ್ನು ಇಲ್ಲಿ ಪ್ರಾಕ್ಟೀಸ್ ಮಾಡಲಾಗುವಂತಹ ಪ್ರಮುಖ ಧರ್ಮಗಳು ಯಾವುವು ಅಂತಂದರೆ, ಇಲ್ಲಿ ವಾಸಿಸುವಂತಹ ಜನರು 35% ಜನರು ಬೌದ್ಧ ಧರ್ಮವನ್ನು ಫಾಲೋ ಮಾಡಿದರೆ, ಉಳಿದಂಥ 33% ಜನರು ಟಾವೋಯಿಸಮನ್ನು ಫಾಲೋ ಮಾಡ್ತಾರೆ. ಈ ಒಂದು ಧರ್ಮವನ್ನು ಫಾಲೋ ಮಾಡ್ತಾರೆ. ಉಳಿದಂತೆ ಇತರ ಧರ್ಮಗಳನ್ನು ಫಾಲೋ ಮಾಡುವಂಥ ಜನರು ಕೂಡ ತೈವಾನ್ನಲ್ಲಿ ವಾಸವಾಗಿದ್ದಾರೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್. ಈಗ ಡಿಸ್ಕಸ್ ಮಾಡಲಾದಂತಹ ಎಲ್ಲ ಆರ್ಟಿಕಲ್ಸ್ಗಳನ್ನು ಪ್ರಶ್ನೋತ್ತರ ರೂಪದಲ್ಲಿ ಮತ್ತೊಮ್ಮೆ ರಿವೈಸ್ ಮಾಡೋದಕ್ಕೆ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಮೊದಲನೇ ಪ್ರಶ್ನೆ ಏನು ಅಂತ ನೋಡೋದಾದರೆ, ಈ ಕೆಳಗಿನ ಯಾವ ದೇಶವು ಮಲ್ಬಾರ್ ಹೆಸರಿನ ಯುದ್ಧ ವ್ಯಾಯಾಮದಲ್ಲಿ ಭಾಗವಹಿಸುವುದಿಲ್ಲ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಭಾರತ, ಆಸ್ಟ್ರೇಲಿಯಾ, ರಷ್ಯಾ ಮತ್ತು USA ಅಂತ ನೀಡಲಾಗಿದ್ದು, ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3 ರಷ್ಯಾ. ಅಂದರೆ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ, ಮಲ್ಬಾರ್ ಯುದ್ಧ ವ್ಯಾಯಾಮದಲ್ಲಿ US, ಇಂಡಿಯಾ, ಜಪಾನ್ ಮತ್ತು ಆಸ್ಟ್ರೇಲಿಯಾ ಈ 4 ದೇಶಗಳು ಕ್ವಾಡ್ ಅನ್ನುವ ಹೆಸರಿನಿಂದ ಈ ಮಲ್ಬಾರ್ ಯುದ್ಧ ವ್ಯಾಯಾಮವನ್ನು ಕಂಡಕ್ಟ್ ಮಾಡುತ್ತವೆ. ಕ್ವಾಡ್ರಿಲ್ಯಾಟ್ರಲ್ ರಿಲೇಷನ್ ಅಥವಾ ಕ್ವಾಡ್ರಿಲ್ಯಾಟ್ರಲ್ ಪಾರ್ಟ್ನರ್ಶಿಪ್ ಅಂತ ನಾವು ಕರಿತೇವೆ ಈ 4 ದೇಶಗಳ ಒಂದು ಪಾರ್ಟ್ನರ್ಶಿಪ್ಪನ್ನು. ಈ 4 ರಾಷ್ಟ್ರಗಳು ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಈ ಮಲ್ಬಾರ್ ಅನ್ನುವ ಹೆಸರಿನ ಯುದ್ಧ ವ್ಯಾಯಾಮವನ್ನು ಕಂಡಕ್ಟ್ ಮಾಡುತ್ತವೆ. ಇದರಲ್ಲಿ ಡೈರೆಕ್ಟ್ ಆಗಿ ರಷ್ಯಾ ಯಾವುದೇ ರೀತಿಯಾಗಿ ಭಾಗವಹಿಸುವುದಿಲ್ಲ. ಸೊ ಆಪ್ಷನ್ 3 ಈಸ್ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ, ರೀಜನಲ್ ರೂರಲ್ ಬ್ಯಾಂಕ್ಸ್ ಅಥವಾ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳನ್ನು ಈ ಕೆಳಗಿನ ಯಾವ ಸಮಿತಿಯ ಶಿಫಾರಸಿನ ಆಧಾರದ ಮೇಲೆ ಸ್ಥಾಪನೆ ಮಾಡಲಾಯಿತು ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಕೆ ಕಸ್ತೂರಿ ರಂಗನ್ ಸಮಿತಿ, ಆಪ್ಷನ್ 2 ಕಟಾರಿಯಾ ಸಮಿತಿ, ಆಪ್ಷನ್ 3 ಎಂ ನರಸಿಂಹಂ ಸಮಿತಿ, ಆಪ್ಷನ್ 4 ಕೊಠಾರಿಯಾ ಸಮಿತಿ ಅಂತ ಇದೆ. ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3 ಎಂ ನರಸಿಂಹಂ ಅನ್ನುವ ಈ ಹೆಸರಿನ ಸಮಿತಿಯಿಂದ 1975ರಲ್ಲಿ ರೂರಲ್ ಕ್ರೆಡಿಟ್ಸ್ ಸಿಸ್ಟಮನ್ನು ಇಂಪ್ರೂವ್ ಮಾಡುವಂತಹ ನಿಟ್ಟಿನಲ್ಲಿ ರೀಜನಲ್ ರೂರಲ್ ಬ್ಯಾಂಕ್ಸ್ಗಳನ್ನು ಸ್ಥಾಪನೆ ಮಾಡುವಂತಹ ಒಂದು ರೆಕಮೆಂಡೇಷನ್ಗಳನ್ನು ನೀಡಲಾಗಿತ್ತು. ಎಂ ನರಸಿಂಹಂ ಸಮಿತಿ, ನೆನ್ಪಿಟ್ಕೊಳ್ಳಿ. ಇನ್ನು ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ವಲಯಕ್ಕೆ ಸಂಬಂಧಪಟ್ಟಂತೆ ಹಣಕಾಸನ್ನು ಒದಗಿಸುವಂತಹ ಉದ್ದೇಶದಿಂದ ಪ್ರಧಾನಮಂತ್ರಿ ಮುದ್ರಾ ಯೋಜನೆಯನ್ನು ಪ್ರಾರಂಭ ಮಾಡಲಾಗಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಕೃಷಿ, ಆಪ್ಷನ್ 2 MSME, ಆಪ್ಷನ್ 3 ಗಣಿಗಾರಿಕೆ ವಲಯ, ಆಪ್ಷನ್ 4 ಆರೋಗ್ಯ ವಲಯ ಅಂತ ಇದೆ, ಹೆಲ್ತ್ ಸೆಕ್ಟರ್ ಅಂತ ಇದೆ. ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 2 ಕೈಗಾರಿಕೆಗಳು. ಅದರಲ್ಲೂ ಮುಖ್ಯವಾಗಿ ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ಗಳನ್ನು ಅವುಗಳ ಒಂದು ವರ್ಕಿಂಗ್ ಕ್ಯಾಪಿಟಲನ್ನು ಇಂಪ್ರೂವ್ ಮಾಡುವಂತಹ ನಿಟ್ಟಿನಲ್ಲಿ ಅವುಗಳ ಒಂದು ಸ್ಮೂತ್ ಆದಂತಹ ಒಂದು ಆಪರೇಷನ್ಸ್ಗಳನ್ನು ಕಂಡಕ್ಟ್ ಮಾಡುವಂತಹ ಉದ್ದೇಶದಿಂದ 2015ನೇ ಇಸವಿಯಲ್ಲಿ ಕೇಂದ್ರ ಸರ್ಕಾರದಿಂದ ಮುದ್ರಾ ಅನ್ನುವ ಹೆಸರಿನ ಯೋಜನೆಯನ್ನು ಪ್ರಾರಂಭ ಮಾಡಲಾಗಿತ್ತು.
ಪ್ರಧಾನಮಂತ್ರಿ ಮುದ್ರಾ ಅಂತ ಇದರ ಹೆಸರಾಗಿದೆ. ಇದರ ಫುಲ್ ಫಾರ್ಮ್ ಅನ್ನು ಕೂಡ ತಿಳ್ಕೊಂಡ್ವಿ. ಮೈಕ್ರೋ ಯೂನಿಟ್ಸ್ ಡೆವಲಪ್ಮೆಂಟ್ ಆ್ಯಂಡ್ ರೀಫೈನಾನ್ಸ್ ಏಜೆನ್ಸಿ ಲಿಮಿಟೆಡ್ ಅಂತ ಮುದ್ರಾ ಅಂತ. ಇದರಲ್ಲಿ 3 ವಿಭಾಗದ ಸಾಲಗಳನ್ನು ನೀಡಲಾಗ್ತಾ ಇದ್ದು, ಮುಖ್ಯವಾಗಿ ಶಿಶು ಅನ್ನುವ 50,000ವರೆಗಿನ ಸಾಲ, 50,000ದಿಂದ 5 ಲಕ್ಷದವರೆಗಿನ ಕಿಶೋರ್ ಅನ್ನುವ ಹೆಸರಿನ ಸಾಲಗಳನ್ನು ಮತ್ತು 5 ಲಕ್ಷದಿಂದ 10 ಲಕ್ಷದವರೆಗಿನ ತರುಣ್ ಅನ್ನುವ ಹೆಸರಿನ ವಿಭಾಗದ ಸಾಲಗಳನ್ನು ಮುದ್ರಾ ಅನ್ನುವ ಯೋಜನೆಯಿಂದ ಇತರ ಪ್ರಾದೇಶಿಕ ಬ್ಯಾಂಕ್ಗಳಾಗಿರ್ಬೋದು, ಸಾರ್ವಜನಿಕ ವಲಯದ ಬ್ಯಾಂಕ್ಗಳಾಗಿರ್ಬೋದು, ಅಥವಾ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪ್ನಿಗಳಾಗಿರ್ಬೋದು, ಈ ರೀತಿಯಾದಂಥ ಹಣಕಾಸಿನ ಸಂಸ್ಥೆಗಳ ಮೂಲಕ ನೀಡಲಾಗುತ್ತೆ ಸಾಲಗಳನ್ನು. ಡೈರೆಕ್ಟಾಗಿ ಮುದ್ರಾ ಅನ್ನುವ ಈ ಒಂದು ಯೋಜನೆಯಿಂದ ಸಾಲಗಳನ್ನು ನೀಡಲಾಗುವುದಿಲ್ಲ ಅಂತ ಕೂಡ ನಾವು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಸರಿಯಾದಂಥ ಆನ್ಸರ್ ಏನು ಅಂತಂದರೆ MSME ಅಥವಾ ಕೈಗಾರಿಕಾ ವಲಯಗಳು. ಇನ್ನು ಮುಂದಿನ ಪ್ರಶ್ನೆ, ತೈವಾನ್ ಜಲಸಂಧಿಯಿಂದ ಈ ಕೆಳಗಿನ ಯಾವ ಭೂಭಾಗವನ್ನು ಪ್ರತ್ಯೇಕಿಸಲಾಗಿದೆ ಅಂತ ಪ್ರಶ್ನೆ ಇದೆ. ವಿಚ್ ಆಫ್ ದ ಬಿಲೋ ಸ್ಟ್ರೇಟ್ ಸಪ್ರೇಟ್ಸ್ ದ ತೈವಾನ್ ಅಂತ ಇದೆ. ಆಪ್ಷನ್ 1 ತೈವಾನ್ ಮತ್ತು ಫಿಲಿಪೈನ್ಸ್, ಆಪ್ಷನ್ 2 ಜಪಾನ್ ಮತ್ತು ಚೀನಾ, ಆಪ್ಷನ್ 3 ತೈವಾನ್ ಮತ್ತು ಚೀನಾ, ಅಥವಾ ಆಪ್ಷನ್ 4 ಜಪಾನ್ ಮತ್ತು ತೈವಾನ್ ಅಂತ ಇದೆ. ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3 ತೈವಾನ್ ಮತ್ತು ಚೀನಾಗಳ ನಡುವೆ, ತೈವಾನ್ ಮತ್ತು ಚೀನಾ ದೇಶಗಳನ್ನು ಬೇರ್ಪಡಿಸುವಂತಹ, ಸಪ್ರೇಟ್ ಮಾಡುವಂತಹ ಜಲಸಂಧಿ ತೈವಾನ್ ಜಲಸಂಧಿ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಈ ಇಮೇಜ್ನಲ್ಲಿ ಕೂಡ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಆಗ್ನೇಯ ಏಷ್ಯಾ ಭಾಗದಲ್ಲಿರುವಂತಹ ಈ ಚೀನಾದ ಮುಖ್ಯ ಭಾಗವನ್ನು ತೈವಾನ್ ದ್ವೀಪದಿಂದ ಬೇರ್ಪಡಿಸುವಂತಹ ಸ್ಟ್ರೇಟ್ ಯಾವುದು, ಜಲಸಂಧಿ ಯಾವುದು ಅಂತಂದರೆ ತೈವಾನ್ ಸ್ಟ್ರೇಟ್ ಅಂತ ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಸರಿಯಾದಂಥ ಉತ್ತರ ತೈವಾನ್ ಸ್ಟ್ರೇಟ್ ಈಸ್ ಬಿಟ್ವೀನ್ ತೈವಾನ್ ಆ್ಯಂಡ್ ಚೀನಾ. ಆಪ್ಷನ್ 3 ಈಸ್ ರೈಟ್ ಆನ್ಸರ್. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್. ಈ ಕಂಟೆಂಟನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ, ನಮ್ಮ ಚಾನಲ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಯಾವುದೇ ಡೌಟ್ಸ್ಗಳಿದ್ದರೆ ಕೂಡ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಅ ನೈಸ್ ಡೇ.